ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಸ್ಕೃತಿ ವ್ಲಾಗ್ಸ್. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ನಿಧಾನವಾಗಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ನನ್ನ ಮಗಂದು ಎಕ್ಸಾಮ್ಸ್ ನಡೀತಿತ್ತು. ಸೊ ಅವ್ನಿಗೆ ಎಕ್ಸಾಮ್ಸ್ಗೆಲ್ಲ ಹೇಳ್ಕೊಡ್ಬೇಕಾಗಿತ್ತು. ಮನೆಗೆ ಸ್ವಲ್ಪ ಗೆಸ್ಟ್ಸ್ ಬಂದಿದ್ದರು. ಸೊ ಆ ಬ್ಯುಸಿನಲ್ಲಿ ಇದ್ಬಿಟ್ಟೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನನ್ನ ಹಬ್ಬದ ಹಿಂದಿನ ದಿವಸ ಮಲ್ಲೇಶ್ವರಂಗೆ ಹೋಗಿದ್ದೆ ಮಾರ್ಕೆಟ್ಗೆ. ಸೊ ಅಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಎಲ್ಲ ಹೇಗಿತ್ತು ಅಂತ ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನಾನು ದೇವಿ ಅಲಂಕಾರ ಮಾಡೋದು, ಸೀರೆ ಎಲ್ಲ ಉಡಿಸೋದು, ಪ್ರತಿಯೊಂದು ಡೀಟೇಲ್ಡಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ಈ ವಿಡಿಯೋ. ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನನ್ನ ಬ್ಲಾಗ್ನ ಅದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಬೇಕು ಅಂತ ನನಗಿನ್ನೂ ಇಂಟ್ರೆಸ್ಟ್ ಇದೆ. ಸೊ ತುಂಬ ಲೇಟ್ ಆಗ್ತಿದೆ, ಅದೊಂದು ನಾನು ಸರಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮಿಂದ ಆದಷ್ಟು ಆನ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನಿಸ್ತೀನಿ. ಸೊ ಈಗ ನನ್ನ ಮಗಂದು ಎಕ್ಸಾಮ್ಸ್ ಎಲ್ಲ ಮುಗೀತು. ಅದಕ್ಕೆಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಬ್ಬಕ್ಕೆ ನಮ್ಮ ಅತ್ತೆ ಮಾವ ಬಂದಿದ್ದರು. ಮತ್ತು ನಮ್ಮ ಮನೆ ಕೆಳಗಡೆ ಅಕ್ಕಪಕ್ಕ ಇರೋರನ್ನೆಲ್ಲ ಕರೆದಿದ್ದೆ ಅರಿಶಿನ ಕುಂಕುಮಕ್ಕೆ. ನಮ್ಮ ಅತ್ತೆ ಮಾವ ಸೊ ಅವರು ಪೂಜೆ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂತ ಕೂಡ ಹೇಳಿ ತುಂಬ ಇಷ್ಟಪಟ್ಟರು. ಇನ್ನೊಂದು ಖುಷಿಯಾಗಿರೋ ವಿಷಯ ಏನಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ಸಿಕ್ಕಿದ್ರು ನನಗೆ. ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ತುಂಬ ಇಷ್ಟಪಟ್ಟರು. ನನ್ನ ನೋಡಿದ ತಕ್ಷಣ ಗುರ್ತಿಸಿದ್ರು ಅವ್ರು ನನ್ನ. ವ್ಲಾಗ್ ಮಾಡ್ತೀರಾ ಅಲ್ವಾ ಸಂಸ್ಕೃತಿ ವ್ಲಾಗ್ಸ್ ಅಂತ, ನಿಮ್ಮ ವ್ಲಾಗ್ಸ್ ನಾನು ನೋಡ್ತೀನಿ ಅಂತ, ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಕೂಡ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟಪಟ್ಟರು ಅವರು. ಎಷ್ಟು ಖುಷಿ ಆಯಿತು ಅಂದರೆ, ನಾನು ಈಗಲೇ ಸ್ಟಾರ್ಟ್ ಮಾಡಿರೋದು, ನನ್ನ ವೀಡಿಯೋಸ್ ಎಷ್ಟು ರೀಚ್ ಆಗ್ತಾಯಿದೆ ಅಂತ ನನಗೆ ತುಂಬ ಖುಷಿ ಆಯಿತು. ಸೊ ತುಂಬ ಇಷ್ಟಪಟ್ಟರು ಅವರು. ಅವ್ರನ್ನೂ ಜಸ್ಟ್ ಫೋಟೋ ತೊಗೊಂಡೆ, ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅಂತ ಹೇಳಿದ್ರು. ಅವ್ರ ಹೆಸರು ಗೀತಾ ಅಂತ ಅಂತೆ. ಥ್ಯಾಂಕ್ ಯು ಗೀತಾ. ನನ್ನ ರೆಕಗ್ನೈಸ್ ಮಾಡಿ ನನ್ನ ಗುರುತಿಸಿ ನೀವು ಮಾತಾಡ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗೀತಾ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಗುತ್ತೆ ಈ ಥರ ಯಾರಾದರೂ ನನ್ನ ಗುರುತಿಸಿ ಮಾತಾಡ್ಸಿದ್ರು ಅಂದರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನಮಗಿನ್ನೂ ಮೋಟಿವೇಟ್ ಆಗುತ್ತೆ. ಜನ ಎಲ್ಲ ನೋಡ್ತಿದ್ದಾರೆ, ಪಬ್ಲಿಕ್ ನೋಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೊ ತುಂಬ ಖುಷಿ ಆಯಿತು. ಈ ಥರ ಇನ್ನೂ ನಾನು ರೀಚೇ ಆಗಿಲ್ಲ. ಸ್ವಲ್ಪ ವೀಡಿಯೋಸಲ್ಲೇ ಇಷ್ಟು ಜನ ಗುರ್ತಿಸ್ತಿದ್ದಾರಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು. ಸೊ ಅಷ್ಟು ಹ್ಯಾಪಿಯಾಗಿದ್ದೆ ನಾನು. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಫಸ್ಟ್ ಸಬ್ಸ್ಕ್ರೈಬರ್ ಈ ಥರ ಕಂಡಿಡಿದು ನನ್ನ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೀತಾ. ಮಾರ್ಕೆಟಿಂದ ಏನೇನು ಪೂಜೆ ಸಾಮಾನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ನನ್ನ ನೈಟೇ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಮುಖವಾಡಕ್ಕೆಲ್ಲ ಅಲಂಕಾರ ಮಾಡಿ ಇಟ್ಬಿಡೋಣ ಅಂತ, ಡೆಕೋರೇಷನ್ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಯಾರಿದು ಪಿನ್ನಿಂಗ್ ಎಲ್ಲ ಮಾಡಿಬಿಡೋಣ ಅಂತ ನೈಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಈಗ ಮುಖವಾಡಕ್ಕೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫೋಟೋಗಳೆಲ್ಲ ಒರೆಸ್ಕೊಂಡು ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ನೈಟೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಂಗೂ ಎಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ 3 ಗಂಟೆ ಆಗೇ ಹೋಗಿತ್ತು. ಸೊ ತುಂಬ ನೋಡ್ಬೋದು ನೀವು, ಕಂಪ್ಲೀಟಾಗಿ ನೋಡಿ ಫುಲ್ಲು. ಸೊ ಬೆಳಗ್ಗೆ ಎದ್ದು ನಾನು ನಿಧಾನಕ್ಕೆ ಎಲ್ಲ ಸ್ಯಾರಿ ಎಲ್ಲ ಪ್ಲೀಟಿಂಗ್ ಎಲ್ಲ ಆಗಿತ್ತಲ್ಲ, ಪಿನ್ನೆಲ್ಲ ನೀಟಾಗಿ ಟೇಬಲೆಲ್ಲ ಜೋಡಿಸ್ಕೊಂಡು ಆರಾಮಾಗಿ ಪೂಜೆ ಮಾಡಿಕೊಂಡೆ.
ಹಬ್ಬಕ್ಕೆ ಸಿಂಪಲ್ಲಾಗಿ ನಾನು ಪಲಾವ್ ಮಾಡಿದ್ದೆ, ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ. ನನ್ನ ಹಸ್ಬೆಂಡ್ ಆಫೀಸ್ ಇತ್ತು ಅವ್ರಿಗೆ ರಜೆ ಇರಲಿಲ್ಲ. ಸೊ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಟಿಫನ್ಗೆ. ನಾನು ಉಪವಾಸದಿಂದನೇ ಪೂಜೆ ಮಾಡಿದ್ದಿದ್ದು. ಸೊ ದೇವ್ರ ಹತ್ರ ನಾನು ಸಜ್ಜಿಗೆ ಮಾಡಿಟ್ಟಿದ್ದೆ. ಸಜ್ಜಿಗೆ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದಿದ್ದು. ನಾನು ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ಸ್ ಎಲ್ಲ ಯಾರೂ ತಿನ್ನಲ್ಲ. ಸೊ ಹಬ್ಬದ ದಿವಸ ಏನಾದರೂ ಮಾಡಲೇಬೇಕಲ್ವ ಸ್ವೀಟು ದೇವ್ರಿಗೆ ಅಂತ ಅಂದ್ಬಿಟ್ಟು ನಾನು ಹೋಳಿಗೆ ಮನೆಯಿಂದ ಇಲ್ಲಿ ಮಲ್ಲೇಶ್ವರಮಲ್ಲಿ ತುಂಬ ಫೇಮಸ್ಸು ಹೋಳಿಗೆ ಮನೆ ಅಂತ ಅಂದ್ಬಿಟ್ಟು ಕೇಳಿರ್ಬೋದು ಸುಮಾರು ಜನ. ಸೊ ಅಲ್ಲಿಂದ ನಾನು ಒಬ್ಬಟ್ಟು ತರಿಸ್ಬಿಟ್ಟಿದ್ದೆ, ಕಾಯಿ ಹೋಳಿಗೆ ತರಿಸಿ ದೇವ್ರ ಹತ್ರ ಇಟ್ಟಿದ್ದೆ. ಸೊ ಅದು ಮತ್ತು ಸೋಯಾ ಚಂಕ್ಸ್ ಬರೋದಲ್ಲ, ಅದು ಹಾಕಿ ಪಲಾವ್ ಮಾಡಿದ್ದೆ. ಸಾಯಂಕಾಲ ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾರೆ ಅಂತ ಹೇಳಿದ್ರಲ್ಲ, ಸೊ ಬಿಸಿಯಾಗಿರುತ್ತೆ ಅವಾಗೂ ಅಂತ ಅಂದ್ಬಿಟ್ಟು ನಾನು ಈವ್ನಿಂಗೇ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಸೋಯಾ ಚಂಕ್ಸ್ ಹಾಕಿ ಪಲಾವ್ ಮಾಡಿ, ಆಮೇಲೆ ಕೋಸಂಬರಿ ಮಾಡಿದ್ದೆ, ಮತ್ತು ವಡೆ ಮಾಡಿದ್ದೆ, ಮತ್ತು ಸಜ್ಜಿಗೆ ಮಾಡಿದ್ದೆ ದೇವ್ರ ಪ್ರಸಾದಕ್ಕೆ. ಬೆಳಗ್ಗೆನೇ ಸಜ್ಜಿಗೆ ಮಾಡಿ ವಡೆ ಇಟ್ಟಿದ್ದೆ ದೇವ್ರ ಹತ್ರ, ಮತ್ತು ಹೋಳಿಗೆ ತರಿಸಿದ್ನಲ್ಲ ಆ ಹೋಳಿಗೆ ಇಟ್ಟಿದ್ದೆ ದೇವ್ರ ಮುಂದೆ ಇಟ್ಟಿದ್ದೆ. ಸೊ ಸ್ವಲ್ಪ ರಸಮ್ಮು ರೈಸ್ ಆ ಥರ ಮಾಡಿದ್ದೆ ಅಷ್ಟೇ. ಸಿಂಪಲ್ ಅಡುಗೆಗಳು ಮಾಡಿದ್ದೆ. ನಾನಿಲ್ಲಿ ಐಲೈನರು ಎಲ್ಲ ಉಪಯೋಗಿಸ್ತಿರೋದು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರೋದೇನೆ, ಯೂಸ್ ಮಾಡಿರೋ ಅಂಥದ್ದೆಲ್ಲ ಅಲ್ಲ. ಐಲೈನರೇ ಆಗಿರ್ಬೋದು, ಚಾಂದೇ ಆಗಿರ್ಬೋದು, ಎಲ್ಲ ದೇವ್ರಿಗೆ ಅಂತ ಸಪ್ರೇಟಾಗಿ ಇಟ್ಟಿರ್ತೀನಿ ನಾನು. ಸೊ ಅದನ್ನೇ ನಾನು ಯೂಸ್ ಮಾಡಿ ಅಲಂಕಾರ ಮಾಡ್ತಿದ್ದೀನಿ ದೇವ್ರಿಗೆ. ನೀವು ಅಷ್ಟೇ ಎಲ್ಲರೂ ಯೂಸ್ ಮಾಡಿರೋ ಅಂಥದ್ದನ್ನ ದೇವ್ರಿಗೆ ಹಚ್ಚಬಾರ್ದು. ಸಪ್ರೇಟಾಗಿ ದೇವ್ರಿಗೆ ಅಂತಲೇ ಒಂದು ಪರ್ಚೇಸ್ ಮಾಡಿ ಇಟ್ಕೊಬಿಡಿ, ಯಾವಾಗೂ ಯೂಸ್ ಆಗುತ್ತೆ. ಮತ್ತು ಇದು ಗಮ್ ಸಿಗುತ್ತೆ ನಮಗೆ, ಈ ಸ್ಟಿಕ್ ಆನ್ ಗಮ್ ಅಂತ ಸಿಗುತ್ತೆ. ಆ ಗಮ್ಮಿಂದ ನಾನೆಲ್ಲ ಮೂಗ್ಬಿಟ್ಟೆಲ್ಲ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ವರೆಗೂ ಇರುತ್ತೆ, ಬಟ್ ನಮಗಿನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಆ ಗಮ್ ಹಳೇದು ತೆಗೆದ್ಬಿಟ್ಟು ಹೊಸ ಗಮ್ ನಾವು ಯೂಸ್ ಮಾಡ್ಕೋಬೋದು. ಸ್ವಲ್ಪನೇ ಹಿಂದೆ ಹಾಕಿ ನಾವು ಸ್ಟಿಕ್ ಮಾಡ್ಕೊಳ್ಬೋದು. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನಾನು ಅಡುಗೆಗಳು ಏನೇನು ಮಾಡಿದ್ದೆ ಅದರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟಿದ್ದೆ. ಸೊ ಗೊತ್ತಿರುತ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ದೇವ್ರ ಅಲಂಕಾರನೂ ಮಾಡೋದೇ ನಮಗೆ ಫುಲ್ಲು ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಸೊ ನಾನು ಹಾಗೇ ತುಂಬ ದೇವ್ರ ಕಡೆನೇ ಕಾನ್ಸಂಟ್ರೇಟೆಡ್ ಆಗಿದ್ದೆ. ಜಲ್ದಿ ಪೂಜೆ ಆಗಬೇಕು, ದೇವರು ಚೆನ್ನಾಗಿ ಕಾಣಿಸ್ಬೇಕು, ಸ್ಯಾರಿ ಉಡ್ಸೋದು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಮರ್ತುಬಿಟ್ಟಿದ್ದೆ. ನಾನು ರಾತ್ರಿನೇ ಪೂಜೆ ಸಾಮಾನುಗಳು ಎಲ್ಲ ರೆಡಿ ಮಾಡಿಕೊಂಡು, ಮುಖವಾಡ ಎಲ್ಲ ರೆಡಿ ಮಾಡಿಕೊಂಡು, ಸ್ಯಾರಿ ಪಿನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ 3 ಗಂಟೆ ಆಗಿದೆ. ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ, 3 ಗಂಟೆ ಆಗೇ ಹೋಗಿತ್ತು. ಫುಲ್ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿತ್ತು ನಂದು. ಬಟ್ ನಮಗೇನು ಅನಿಸ್ತಾ ಇರಲಿಲ್ಲ, ದೇವ್ರದ್ದು ಮಾಡಬೇಕು ಅಂದರೆ ನಮಗಿನ್ನೂ ಇಂಟ್ರೆಸ್ಟ್. ಆ ಟೈಮಲ್ಲಿ ಅದು ಹೆಂಗೆ ಶಕ್ತಿ ಬರುತ್ತೋ ಗೊತ್ತಿಲ್ಲ. ಪೂರ್ತಿ ದಿವಸ ಬೇಕಾದ್ರೆ ಎದ್ದಿರೋ ಅಂದ್ರೂ ಎದ್ದಿದ್ದು ಬರ್ತೀವಿ ನಾವು. ಪ್ರತಿಯೊಬ್ಬರು ಇದೇ ಥರ ಅನಿಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಫುಲ್ ಬ್ಯುಸಿ ಆಗಿಬಿಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಸೊ ನಾನು ಬೆಳಗ್ಗೆ ಎದ್ದು ಎಲ್ಲ ಆಲ್ರೆಡಿ ಪಿನ್ ಮಾಡ್ಕೊಂಡಿದ್ದೆ. ಇನ್ನೊಂದ್ಸರಿ ಅದು ನೀಟಾಗಿ ಐರನ್ಡಾಗಿ ಫೋಲ್ಡೆಲ್ಲ ಮಾಡಿ ಟೇಬಲೆಲ್ಲ ರೆಡಿ ಮಾಡಿಕೊಂಡು ಸೊ ಜೋಡಿಸ್ಕೊಳ್ತಾ ಇದ್ದೆ. ತಿರ್ಗಾ ಒಂದ್ಸರಿ ಮನೆಯೆಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡು, ಹೊರಗಡೆ ಬೆಳಗ್ಗೆನೇ ನಾನು ರಂಗೋಲಿ ಹಾಕ್ಕೊಂಡಿದ್ದು. ರಾತ್ರಿನೇ ನಾವು ಯಾವುದೇ ಕಾರಣಕ್ಕೂ ರಂಗೋಲಿ ಎಲ್ಲ ನೈಟೇ ಹಾಕಿ ಇಡಬಾರ್ದು. ಬೇಕಾದ್ರೆ ಗುಡಿಸಿ ಎಲ್ಲ ತೊಳೆದು ಇಟ್ಕೊಂಡು ಬೆಳಗ್ಗೆ ಒಂದ್ಸರಿ ಸ್ವಲ್ಪ ನೀರು ಹಂಗೆ ಚಿಮುಕ್ಸ್ಬಿಟ್ಟು ಒರೆಸ್ಕೊಂಡು ಹೊಸ್ಲಾಗೆಲ್ಲ ಬೆಳಗ್ಗೆನೇ ನಾವು ರಂಗೋಲಿ ಎಲ್ಲ ಹಾಕಬೇಕಾಗತ್ತೆ. ನೈಟೇ ನಾವು ಯಾವತ್ತೂ ಅಷ್ಟೇ ರಂಗೋಲಿ ಹಾಕಬಾರ್ದು, ಅದು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಹಬ್ಬದ ದಿವಸ ಅಂದರೆ ಹಬ್ಬದ ದಿವಸ ಬೆಳಗಿನ ಜಾವನೇ ಎದ್ದು ನಾವು ಹಾಕಬೇಕಾಗತ್ತೆ ರಂಗೋಲಿ, ಅವಾಗೇ ದೇವ್ರಿಗೆ ಅದು ಎಲ್ಲ ಸಲ್ಲೋದು ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಬೆಳಗ್ಗೆ ಎಲ್ಲ ಎದ್ದು ನೈಟಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ. ಮೆಟ್ಲೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹೊಸ್ಲೆಲ್ಲ ಕ್ಲೀನಾಗಿ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೀಗ ಸ್ಯಾರಿ ಹೆಂಗಿದ್ರು ಪಿನ್ನೆಲ್ಲ ಮಾಡಿದ್ದೆ. ಇನ್ನೊಂದ್ಸರಿ ಅದನ್ನು ನೀಟಾಗಿ ಫೋಲ್ಡಿಂಗ್ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಮಾಡಿಕೊಂಡು ತಿರ್ಗಾ ನಾನು ಟೇಬಲೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ನಾನು ಹೇಳ್ದಂಗೆ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಆಫೀಸ್ಗೆ ಹೊರಟರು. ಸೊ ನಾನು ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ನಿಧಾನನೇ ಪೂಜೆ ಎಲ್ಲ ಮಾಡೋದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನೀಟಾಗಿ ಕಂಪ್ಲೀಟಾಗಿ ಎಲ್ಲನೂ ಸ್ಯಾರಿ ಡ್ರೈಪಿಂಗಿಂದ ಹಿಡಿದು ಹಿಂದೆಗಡೆ ಟೇಬಲ್ ಇಟ್ಟಿರೋದ್ರಿಂದ ಹಿಡಿದು ಎಲ್ಲನೂ ಪರ್ಫೆಕ್ಟಾಗಿ ಕಾಣಿಸಿದ್ರೇ ನನಗೆ ಇಷ್ಟ ಆಗೋದು. ಸೊ ಅದಕ್ಕೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ.
ನನ್ನ ಪುಟ್ಟ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾನು ಕಳಶ ಯಾವ ರೀತಿ ಜೋಡಿಸ್ತೀನಿ ಅಂತ ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ. ನಾನೀಗ ಬಿಂದಿಗೆ ಇಟ್ಟಿದ್ನಲ್ಲ, ಬಿಂದಿಗೆನಲ್ಲಿ ನಾನು ಫಸ್ಟು ಅರ್ಧಕ್ಕೆ ನೀರು ತುಂಬಿಸ್ಕೊಳ್ತೀನಿ. ಸೊ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಳ್ತೀನಿ ಬಿಂದಿಗೆ ನೀರಿಗೆ. ಸೊ ಅದಾದಮೇಲೆ ಮೇಯ್ನು ಕಳಶ ಬರುತ್ತಲ್ಲ ಚೊಂಬು, ಆ ಚೊಂಬಿಗೆ ನಾನು ಶುದ್ಧವಾಗಿ ಆ ಚೊಂಬನ್ನ ತೊಳ್ಕೊಂಡು ಅದಕ್ಕೆ ಶುದ್ಧವಾಗಿರೋಂಥ ನೀರು ಹಾಕ್ಕೊಳ್ಬೇಕು. ಕ್ಲೀನ್ ವಾಟರ್ ಹಾಕ್ಕೊಳ್ಳಿ, ಕುಡಿಯೋ ನೀರಂಥದ್ದೇ ನೀಟಾಗಿರೋ ನೀರು ಹಾಕ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ತಿರ್ತೀವಿ ದೇವ್ರಿಗೆ. ಅದು ತುಂಬ ಅಂದರೆ ತುಂಬ ಮುಖ್ಯ ಇದು. ಸೊ ಆ ಕಳಶಕ್ಕೆ ನಾವು ಅರಿಶಿನ ಕುಂಕುಮ ಮತ್ತು ಈ ಗಂಧಿಗೆ ಅಂಗಡಿನಲ್ಲಿ ನಮಗೆ ಈ ಕಳಶದ ಸಾಮಾನು ಅಂತ ಕೇಳಿದ್ರೆ ಕಳಶದ್ದು ಪ್ರತಿಯೊಂದು ಖರ್ಜೂರ, ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಪ್ರತಿಯೊಂದು ಅದರಲ್ಲಿ ಇರುತ್ತೆ. ಸೊ ಅದಷ್ಟು ನಾವು ಹಾಕಬೇಕಾಗತ್ತೆ. ಮತ್ತು ಬೆಳ್ಳಿ ಅಥವಾ ಚಿನ್ನ ಹಾಕಬೇಕಾಗತ್ತೆ. ಮತ್ತು ಕಾಯಿನ್ಸ್ ಹಾಕಿ, ಮತ್ತು ಇದಾದ ನಂತರ ಗೋಮತಿ ಚಕ್ರ ಅಂತ ಬರುತ್ತೆ, ಮತ್ತು ಕವಡೆ ಬರುತ್ತೆ. ತುಂಬ ಶ್ರೇಷ್ಠ, ದೇವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಕೂಡ ನೀರಲ್ಲಿ ಹಾಕಬೇಕಾಗತ್ತೆ. ಗೋಮತಿ ಚಕ್ರ ಮತ್ತು ಕವಡೆ ಇದಿಷ್ಟನ್ನು ಹಾಕಬೇಕಾಗತ್ತೆ. ಅರ್ಶಿಣದ ಕೊಂಬು ತೊಗೊಂಡು ಅರ್ಶಿಣದ ದಾರ ಮಾಡಿಕೊಂಡು ನೀಟಾಗಿ ಆ ಕಳಶಕ್ಕೆ ಅರ್ಶಿಣದ ಕೊಂಬು ಕಟ್ಟಿ ಇದಿಷ್ಟು ಮಾಡಿದ್ಮೇಲೆ ಒಂದು ಹೂವು ಹಾಕ್ಬಿಡಿ. ರೋಸು ಅಥವಾ ಶಾಮಂತಿಗೆ ಹೂವು, ಒಂದು ಹೂವು ಅದರಲ್ಲೇ ಇಡಬೇಕಾಗತ್ತೆ. ಇದಿಷ್ಟು ಹಾಕಿದ್ಮೇಲೆ ಕಾಯಿ ನಾವೇನು ತೊಗೊಂಡಿರ್ತೀವಲ್ಲ ತೆಂಗಿನಕಾಯಿ, ಅದನ್ನು ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಅರಿಶಿನ ಕುಂಕುಮ ಬೆಳಗ್ಗೆನೇ ನಾವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವೋ ಆವಾಗೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಪ್ರೋಸೆಸ್ ನಾನು ಏನು ಹೇಳ್ತಾ ಇದ್ದೀನಿ ಕಳಶ ಜೋಡಿಸೋದು. ಪೂಜೆ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಸ್ಯಾರಿ ಎಲ್ಲ ಬೇಕಾದ್ರೆ ನೈಟೇ ನೀವು ಎಲ್ಲ ಡ್ರೈಪಿಂಗ್ ಎಲ್ಲ ಮಾಡಿಟ್ಬಿಟ್ಟು ಕಳಶ ಜೋಡಿಸೋದು ನಾವು ಯಾವಾಗೂ ಅಷ್ಟೇ ಬೆಳಗ್ಗೆ ಪೂಜೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಕಳಶ ಇಡಬೇಕಾಗತ್ತೆ, ಮುಖವಾಡ ಇಡಬೇಕಾಗತ್ತೆ. ಸೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಕಾಯೆಲ್ಲ ಅರಿಶಿನ ಎಲ್ಲ ಹಚ್ಕೊಂಡು ಅರಿಶಿನ ಕುಂಕುಮ ಕಾಯಿಗೆ ಇಡಬೇಕಾಗತ್ತೆ. ಇಟ್ಬಿಟ್ಟು ಆಮೇಲೆ ಮುಖವಾಡ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮುಖವಾಡ ಹಾಕಿ, ಅದ ನಂತರ ಹೂವು ಎಲ್ಲ ಅಲಂಕಾರಗಳು ನಾವೇನು ಮಾಡಬೇಕಾಗತ್ತೋ, ಮಲ್ಲಿಗೆ ಹೂವು ಇಡಬೇಕು, ದೇವ್ರಿಗೆ ತುಂಬ ಶ್ರೇಷ್ಠ. ಮಲ್ಲಿಗೆ ಹೂವು ಎಲ್ಲ ಹಾಕಿ ಅಲಂಕಾರಗಳು ನಾವೇನೇನು ಒಡವೆ ಹಾಕ್ಕೊಳ್ಬೇಕು, ಆಮೇಲೆ ಒಡವೆ ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡಿಕೊಂಡು ಈಗ ಪೂಜೆ ಎಲ್ಲ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ತುಂಬ ಖುಷಿ ಆಯಿತು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ದೇವ್ರು ಕುಣಿಸಿದ್ದನು ದೇವಿ ಬಂದು ಕೂತಿರೋ ಥರನೇ ಅನಿಸ್ತಾ ಇತ್ತು ನನಗೆ. ಅಷ್ಟು ತೃಪ್ತಿ ಆಯಿತು ದೇವ್ರನ್ನ ನೋಡ್ತಾ ಇದ್ದೆ. ಸಂಜೆಗೆ ಪೂಜೆ ಎಲ್ಲ ಮಾಡಿಕೊಂಡೆ. ತಿರ್ಗಾ ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಬಂದರು. ಸೊ ಬಂದು ಅವರು ಎಲ್ಲ ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ರು. ಅದಾದ ನಂತರ ನಾನು ಅಡುಗೆ ಏನೇನು ಮಾಡಿದ್ನೋ ಬಿಸಿಯಾಗಿ ಅವಾಗ್ತಾನೆ ನಾನು ಪಲಾವ್ ಮಾಡಿದ್ದೆ. ನಮ್ಮ ಅತ್ತೆ ಮಾವ ಅವ್ರು ಬರ್ತಾರೆ ಅಂದ್ಬಿಟ್ಟು ನಾನು ಈವ್ನಿಂಗೆ ವೆಜಿಟೇಬಲ್ಸು, ಸೋಯಾ ಚಂಕ್ಸ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ. ಮತ್ತು ವಡೆ ಮಾಡಿದ್ದೆ. ಮತ್ತು ಹೋಳಿಗೆ ತರಿಸಿದ್ನಲ್ಲ, ಹೋಳಿಗೆ ಇತ್ತು. ಕೋಸಂಬರಿ ಸ್ವಲ್ಪ ಮಾಡಿದ್ದೆ, ರಸಮ್, ರೈಸು ಇಷ್ಟು ಮಾಡಿದ್ದೆ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಎಲ್ಲ ಅಡುಗೆನೂ ತುಂಬ ಇಷ್ಟಪಟ್ಟರು. ಮತ್ತು ಅಲಂಕಾರ ಮಾಡಿರೋದು ಪೂಜೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವಿ ಅಂತ ತುಂಬ ಖುಷಿಪಟ್ಟರು. ತುಂಬ ಖುಷಿ ಆಯಿತು ನನಗೆ. ಸೊ ಕುಂಕುಮಕ್ಕೆ ನಮ್ಮ ನೇಬರ್ಸ್ ಎಲ್ಲ ಬಂದಿದ್ದರು. ಸೊ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಜನ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರಲ್ವ ಸ್ವಲ್ಪ ಕ್ಯಾಮ್ರಾ ಎಲ್ಲ ಫೇಸ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಅವರು ಕ್ಯಾಮ್ರಾಗೆಲ್ಲ ಫೇಸ್ ಮಾಡೋಕ್ಕೆ ಇಷ್ಟ ಇಲ್ದಿರೋ ಕಾರಣಕ್ಕೆ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ. ಸೊ ಅದೆಲ್ಲ ಆದಮೇಲೆ ನಮ್ಮ ಅತ್ತೆಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೆ. ಈಗ ಅವರು ಮನೆಗೆ ಹೊರಡ್ತಿದ್ರು. ಈಗ ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಟೆ ನಮ್ಮ ಅತ್ತೆಗೂ. ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡೆ. ನನ್ನ ಹಸ್ಬೆಂಡ್ ಇನ್ನೂ ಲೇಟ್ ಅವ್ರು ಬರೋದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಆವತ್ತಿನ ನೈಟೇ ದೇವ್ರ ಆರತಿ ತೆಗೆದು ತಿರ್ಗಾ ಬೆಳಗಿನ ಜಾವ ನಾನು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ತಿರ್ಗಾ ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ತಿರ್ಗಾ ನಾನು ನೀಟಾಗಿ ದೇವ್ರ ಪೂಜೆ ಮಾಡಿ ಅದಾದ ನಂತರ ಎಲ್ಲ ಎತ್ತಿಡ್ತೀನಿ. ಅವತ್ತಿನ ದಿವಸನೇ ನಾವು ದೇವ್ರನ್ನ ಎತ್ತಬಾರ್ದು ಅಂತ ಹೇಳ್ತಾರೆ. ಶುಕ್ರವಾರ ಸುಮಾರು ಜನ ಶುಕ್ರವಾರನೇ ಒಂದು ದಿವಸ ಲೆಕ್ಕಕ್ಕೆ ಅಂತ ತೆಗ್ದುಬಿಡ್ತಾರೆ ಎಲ್ಲನೂ. ಸೊ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಅವತ್ತಿನ ದಿವಸನೇ ದೇವ್ರನ್ನ ಕರೆಸಿರ್ತೀವಿ. ಶುಕ್ರವಾರನೇ ದೇವ್ರನ್ನ 2 ದಿವಸ ಆದ್ರೂ ನಾವು ಕದಲಿಸ್ಬೋದು. ಜಸ್ಟ್ ನಾವು ಆರತಿ ಬೆಳಗ್ಬಿಟ್ಟು ಮಾರನೇ ದಿವಸ ಎಲ್ಲ ಎತ್ತಿಡ್ಬೋದು. ಇಲ್ಲ ಒಬ್ಬೊಬ್ಬರು 3 ದಿವಸ ಇಡ್ತಾರೆ.
3 ದಿವಸ 5 ದಿವಸ ಆ ಥರ ಇಡ್ತಾರೆ. ಸೊ ನಾವು ಫಸ್ಟ್ ಡೇ ಶುಕ್ರವಾರ ಇಟ್ಟು ಶನಿವಾರ ನಾನು ಎಲ್ಲ ಎತ್ತಿಟ್ಟೆ. ಮತ್ತು ದೇವ್ರ ಮೇಲೆ ಹಾಕಿರೋ ಒಡವೆ ಎಲ್ಲ ನಾವು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ದೇವ್ರಿಗೆ ಉಡಿಸಿರೋ ಸೀರೆ ಎಲ್ಲ ನಾವೆಲ್ಲ ತೆಗೆದ್ಮೇಲೆ ಅದು ತುಂಬ ಒಳ್ಳೆಯದು, ದೇವಿಗೆ ಉಡಿಸಿರ್ತೀವಲ್ಲ. ಸೊ ಅದನ್ನು ನಾನು ಎಲ್ಲ ಉಟ್ಕೊಂಡೆ, ಒಡವೆನೂ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. वर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतो. Thank you so much for watching. Take care. Bye bye. See you all in my next video.